ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕಮಲ್ ಕೃಷ್ಣ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಲಾಗ್ ಏನಪ್ಪ ಅಂದರೆ, ಮದುವೆಗೆ ಹೊರಟಿದ್ದೆ ಶಿವಮೊಗ್ಗಕ್ಕೆ. ನಮ್ಮ ಮಾಮೂನ ಮಗಂದು ಮದುವೆ ಇತ್ತು. ಅದಕ್ಕೆ ಬೆಂಗಳೂರಿಂದ ಬೆಳಗ್ಗೆ 8:15 ಮನೆಗೆ ಬಿಟ್ಟಿದ್ದೀನಿ. ಅಲ್ಲಿಗೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ನೋಡಿ, ಶಿವಮೊಗ್ಗ ಗಾಡಿ ಇಟ್ಕೊಂಡು ಹೋಗ್ತಾಯಿದ್ದೀನಿ. ಬೆಂಗಳೂರಿಂದ ಒಬ್ಬಳೇ ಹೋಗ್ತಾಯಿದ್ದೀನಿ. ನಮ್ಮೂರಿಂದ ಅಮ್ಮ, ಅಕ್ಕ ಮತ್ತು ನಮ್ಮ ಅತ್ತೆದಿರೆಲ್ಲ ಬರ್ತಾರೆ. ನೋಡಿ, ಹೋಗುವಷ್ಟರೊಳಗೆ 7 ಗಂಟೆ ಆಗೋಯ್ತು. ನಾವು ಹೋಗೋವಷ್ಟರೊಳಗೆ ಶಾಸ್ತ್ರ ನೀರೆಲ್ಲ ತೊಗೊಬಂದು ಮನೆ ಬಾಗಿಲಲ್ಲಿ ನಿಂತಿದ್ರು. ಅಷ್ಟರೊಳಗೆ ಹೋಗ್ಬಿಟ್ಟು ನಾವು ಬ್ಯಾಗ್ ಅಲ್ಲೇ ಇಟ್ಬಿಟ್ಟು ತಡಿ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ಫೋಟೋಕ್ಕೆ ನಿಂತಿದ್ದು. ಎಲ್ಲ ನೆಗಡ್ತಾಯಿದ್ರು. ನೋಡಿ ಎಷ್ಟು ಬೇಗ ಬಂದು ಫೋಟೋಕ್ಕೆ ನಿಂತ್ಕೊತಾವ್ರೆ ಅಂತ. ನನ್ನ ಮುಖನೂ ತೊಳೆದಿಲ್ಲ, ಏನಿಲ್ಲ, ಬ್ಯಾಗ್ ಅಲ್ಲೇ ಇಟ್ಬಿಟ್ಟು ಫೋಟೋಕ್ಕೆ ನಿಂತ್ಕೊಂಡಿದ್ದೆ. ದೇವ್ರು ಕರ್ಕೊಬಂದಿದ್ರು. ಪೂಜೆ ಎಲ್ಲ ಆಚೆನೆ ಮಾಡ್ತಾಯಿದ್ರು. ಪೂಜೆ ಎಲ್ಲ ಆಯಿತು ಆಚೆ. ಮತ್ತು ಒಳಗಡೆ ಬಂದು ದೇವ್ರು ಇಟ್ಬಿಟ್ಟು ದೇವರಿಗೆ ಎಡೆ ಇಕ್ತಾಯಿದ್ರು. ನಾವೂ ಎಲ್ಲ ಪೂಜೆ ಎಲ್ಲ ಮಾಡೋಣ ಅಂದ್ಬಿಟ್ಟು ನಮ್ಮ ಅಕ್ಕ ಎಲ್ಲ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ರು. ಪೂಜೆ ಎಲ್ಲ ಆಯಿತು. ಪಾಪನ ಜೊತೆ ಆಟ ಆಡೋಣ ಅಂದ್ಬಿಟ್ಟು ನಮ್ಮ ಮಾಮನ ಮಗನ ಪಾಪುದು. ಯಾವಾಗ ನೋಡಿದ್ರು ಖುಷಿಲೇ ಇರ್ತದೆ. ಅಷ್ಟು ಜನ ಇದ್ರೂ, ಅಷ್ಟು ಜನ ಎತ್ಕೊಂಡ್ರು ಒಂದು ಸ್ವಲ್ಪನೂ ಅಳ್ಳೇ ಇಲ್ಲ. ಅಷ್ಟು ಖುಷಿಯಾಗಿ ಬರೀ ಸ್ಮೈಲು, ಬರೀ ನೆಗಾಡೋದು. ಸಿಕ್ಕಾಬಟ್ಟೆ ನೆಗಾಡ್ತಾ ಇರುತ್ತೆ. ಕ್ಯೂಟ್ ಆಗಿದೆ. 6 ತಿಂಗಳು ಬೇಬಿ. ಪೂಜೆ ಎಲ್ಲ ಆಯಿತು. ಈಗ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಟೆರೆಸ್ ಮೇಲೆ ಊಟಕ್ಕೆ ಹೊರಟಿದ್ದು. ನೋಡಿ, ಊಟಕ್ಕೆ ಆಲ್ರೆಡಿ ಎಲ್ಲ ಕೂತಿದ್ರು. ನಾನು ಹೋಗಿ ಅಲ್ಲೇ ಜಾಯ್ನ್ ಆದೆ. ಅನ್ನ, ಸಾಂಬಾರು, ಪಾಯಸ, ಬೂಂದಿ, 1-2 ಥರದ ಪಲ್ಯ, ಹಪ್ಪಳ, ಉಪ್ಪಿನಕಾಯಿ. ನೈಟ್ ಊಟಕ್ಕೆ ಇಷ್ಟು ಮಾಡಿದರು. ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಪಾಪುನ ಜೊತೆಯ ಆಟ ಆಡೋಣ ಅಂದ್ಬಿಟ್ಟು ಮತ್ತೆ ಬಂದೆ. ನಾನು ಆಟ ಆಡ್ತಾಯಿದ್ದೆ. ಇಲ್ಲಿ ಆಸೆ ಹಾಕ್ತಾಯಿದ್ರು. ನಾನು ಪಾಪುನ ಜೊತೆ ಆಟ ಆಡ್ತಾಯಿದ್ದೆ. ಇಲ್ಲಿ ಆಸೆ ಬರೀತಾಯಿದ್ರು. ಆಮೇಲೆ ನಾನು ಹೋಗಿ ಅಲ್ಲೇ ಜಾಯ್ನ್ ಆದೆ. ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ. ಜಾಗ ಚಿಕ್ಕದಿತ್ತು, ಅದಕ್ಕೆ ಸಿಂಪಲ್ಲಾಗಿ ಬರೆದಿದ್ರು. ಅಂದರೆ ಜಾಸ್ತಿ ಜನ ಏನಿಲ್ಲ, ನಾವೇ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಸುಮ್ಮನೆ ಒಂದು ಸ್ವಲ್ಪ ಜನ ಅಷ್ಟೇ. ಅಷ್ಟಕ್ಕೆ ಮಾತ್ರ ಹೇಳಿದ್ದು, ಬೇರೆಯವ್ರಿಗೆ ಯಾರಿಗೂ ಅವರು ಹೇಳಿರಲಿಲ್ಲ. ಹುಡುಗ ಮದುವೆ ಗಂಡು ಅಭಿ ಅಂತ. ಶಾಸ್ತ್ರ ಮಾಡ್ತಾವ್ರು ನೋಡಿ. ಇವ್ರು ನಮ್ಮ ಚಿಕ್ಕಮ್ಮ, ಇವ್ರು ನಮ್ಮಮ್ಮ. ಮತ್ತು ಇವ್ರು ಯಾರು ಅಂತ ಗೊತ್ತಲ್ಲ, ಇವ್ರು ನಾವೇನೆ. ಸಿಂಪಲ್ಲಾಗಿ ಮನೆ ಹತ್ರನೇ ಮದುವೆ ಮಾಡಿದ್ದು. ಅಂದರೆ ಚೌಟ್ರಿ ಚಿಕ್ಕದು. ನಾವು ಬೆಳಗ್ಗೆ ಎದ್ದು ಚೌಟ್ರಿಗೆ ಹೋಗಿದ್ದು. ನೈಟೆಲ್ಲ ಮನೆಯಲ್ಲೇ ಶಾಸ್ತ್ರಗಳೆಲ್ಲನೂ ಮುಗಿಸಿದ್ದು.
ನಮ್ದಲ್ಲ ಅದು. ಆಸೆ ಹಚ್ಚಿದ್ದೆಲ್ಲ ಆಯಿತು. ಈಗ ಅರಶಿನ ಶಾಸ್ತ್ರ ಮಾಡಬೇಕು. ನಾವು ಹೇಳ್ದಂಗೆ ಸಿಂಪಲ್ಲಾಗೆ ಮಾಡ್ತಾ ಇರೋದು. ನೋಡಿ ಅರಶಿನ ಎಲ್ಲ ಒತ್ತಿದ್ದಾಗೋಯ್ತು. ಈಗ ಡ್ಯಾನ್ಸು, ಯಾಕೆಂದ್ರೆ ನೈಟ್ ಎಲ್ಲ ಶಾಸ್ತ್ರ ಎಲ್ಲ ಮುಗೀತು. ಮತ್ತು ಬೆಳಗ್ಗೆ ಬೇಗ 4 ಗಂಟೆ ರಾತ್ರಿಗೆ ಎದ್ದು ತೀರ್ಥಹಳ್ಳಿಗೆ ಹೋಗಬೇಕು. ಅಲ್ಲಿ ಮದುವೆ ಇರೋದು. ಅದಕ್ಕೆ ಯಾರೂ ಮಲಗಲಿಲ್ಲ. ಅಯ್ಯೋ ಇನ್ನೇನು ಮಲಗೋದು ಅಂದ್ಬಿಟ್ಟು ಎಲ್ಲ ಇನ್ನು ಎಷ್ಟು ದಿನಕ್ಕೆ ಸೇರ್ತೀವಿ ಅಂತ ಗೊತ್ತಿಲ್ಲ ಅಂತ ಎಲ್ಲ ಒಟ್ಟಿಗೆ ಸೇರಿದ್ವಲ್ಲ, ಅದಕ್ಕೆ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದು. ಡ್ಯಾನ್ಸ್ ಎಲ್ಲ ಮಾಡಿ ಆಯಿತು. ಮತ್ತು ಇವತ್ತಿನ ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ನಾಳೆ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತಾ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಮತ್ತು ನಿಮ್ಮ ಫ್ರೆಂಡಿಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ಮದುವೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಏಕೆಂದರೆ ನಮ್ಮ ಮದುವೆನೇ ಸಿಂಪಲ್ಲಾಗಿ ಮಾಡ್ತಾಯಿರೋದು.